ಹೆಣ್ಣು ಸೃಷ್ಟಿಯ ಮೂಲ ಎಂದರು. ಅವಳ ಮೂಲದ ಹೆಸರನ್ನೇ ಅನುಕೂಲಕ್ಕೆಂದು ಬದಲಿಸಿದರು. ಹೆಣ್ಣು ಸೌಂದರ್ಯದ ರಾಶಿ ಎಂದರು. ಅವಳ ಸೌಂದರ್ಯವನ್ನು ಸವಿಯಲು ಕಾಮುಕರನ್ನು ಮುಂದಿಟ್ಟರು. ಹೆಣ್ಣು ಮನೆಯ ನಂದಾದೀಪ ಎಂದರು. ಆ ದೀಪದ ಬೆಳಕಿನಲ್ಲಿ ಮೈಚಳಿ ಕಾಯಿಸಿಕೊಂಡರು. ಹೆಣ್ಣು ಜಗದ ಕಣ್ಣು ಎಂದರು. ಆ ಕಣ್ಣುಗಳಲ್ಲಿನ ನೋವನ್ನು ಅರಿಯದಾದರು. ಹೆಣ್ಣು ಮನೆಯ ಮಹಾಲಕ್ಷ್ಮಿ ಎಂದರು. ಅವಳು ಕಣ್ಣು ಬಿಡುವ ಮೊದಲೇ ಚಿವುಟಿ ಬಿಟ್ಟರು. ಹೆಣ್ಣು ದೇವರೆಂದರು. ಆ ದೇವರನ್ನು ಮನೆಯ 4 ಗೋಡೆಗಳ ನಡುವೆ ಬಂಧಿಸಿಟ್ಟರು. ಹೆಣ್ಣು ಎಲ್ಲವೂ ಆಗುವುದಕ್ಕಿಂತ ಅವಳನ್ನು ಅವಳಾಗಿಯೇ ಸ್ವೀಕರಿಸುವುದರಿಂದಲೇ ಸಮಾಜದಲ್ಲಿ ಸಮಾನತೆ ಬರಲು ಸಾಧ್ಯ. ಇನ್ನಾದರೂ ಸಮಾಜ ಎಚ್ಚೆತ್ತುಕೊಳ್ಳಲಿ. ಸ್ನೇಹಿತರೆ, ನೀವೂ ಇದನ್ನು ಒಪ್ಪುವುದಾದರೆ